ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್. ಓಕೆ. ಫೇವರೇಟ್ ಆಕ್ಟರ್, ಆಕ್ಟ್ರೆಸ್ ಅಥವಾ ಕಾಮಿಡಿಯನ್ನ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಅಪ್ಪು ಸರ್. ಕಾಗೆ ಬಣ್ಣ ಕಪ್ಪು, ಮೇಕೆ ಮೇಯದು ಸೊಪ್ಪು, ಎಲ್ರಿಗೂ ಬರುತ್ತೆ ಮುಪ್ಪು, ಆದ್ರೆ ಬೇರೆಯವ್ರನ್ನ ಟೀಕೆ ಮಾಡೋದು ತಪ್ಪು. ಕರ್ನಾಟಕ ಇರೋವರೆಗೂ ಜೀವಂತವಾಗಿರ್ತಾರೆ ನಮ್ಮ ಅಪ್ಪು. ಈ ಸಲ ಉಳಿತಲ್ಲ ಆರ್.ಸಿ.ಬಿ ಕಪ್ಪು. ಓಯ್ ಸೂಪರ್. ಆಮೇಲೆ ಇದೇ ನಾನು ಕ್ರಿಯೇಟ್ ಮಾಡಿದ್ದೀವಿ. ನೀವೇ ಕ್ರಿಯೇಟ್ ಮಾಡಿದ್ರಾ? ಹೌದು. ಕ್ರಿಯೇಟರ್ ಇವರು. ಥ್ಯಾಂಕ್ ಯು. ಒಂದು ಫೇವರೇಟ್ ಆಕ್ಟರ್ ಆರ್ ಆಕ್ಟ್ರೆಸ್ ಆರ್ ಕಾಮಿಡಿಯನ್ ಯಾವ್ದೊಂದು ಡೈಲಾಗ್ ಹೇಳ್ಬೋದಾ? ಹಿಂಗೆ ಕರೆಕ್ಟಾಗಿ ಸ್ವಲ್ಪ ಕಾಣೋಥರನೇ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಕೂರಿಸ್ತೀರ. ನೀವು ನೋಡಾದ್ಮೇಲೆಲ್ಲ ಇನ್ನು ಹೇಳ್ಕೊಂಡ್ರಿ ಟ್ರೇಡ್ನ ಆಟೋ ಡ್ರೈವರ್ ತಗೊಂಡೋದ್ರ ಅಂತೀರಾ, ಕ್ಯಾಬ್ ಡ್ರೈವರು ಕರ್ಕೊಂಡೋದ್ರ ಅಂತೀರಾ, ರೋಡಿಗಳು ಹಿಂದೆ ಬಿದ್ದರು ಅಂತೀರಾ. ಮತ್ತೆ ಏನಾದ್ರು ಸರ್ ಸರ್ನ ಮೀಟ್ ಮಾಡಬೇಕು ಅನ್ನೋ ತುಂಬ ಆಸೆ ಐತೆ. ಒಂದು ಸಲ ಮೀಟ್ ಮಾಡಿಲ್ಲ, ಅದಕ್ಕೋಸ್ಕರನೇ ಸುದೀಪ್ ಸರ್ದು ಬಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ನೋಡಬೇಕು ಡೈರೆಕ್ಟಾಗಿ ಲೈವಲ್ಲಿ ಅಂತ ಅಂದ್ಕೊಂಡಿದ್ದೀನಿ, ಆಗಿಲ್ಲ ಇನ್ನು. ಇಲ್ಲಿ ಆರ್.ಆರ್. ನಗರ ಡಿಪೋದಲ್ಲೇ ವರ್ಕ್ ಮಾಡ್ತಾ ಇರೋದು. ತುಂಬ ತುಂಬ ಹುಚ್ಚು ಅಭಿಮಾನಿ ಅವ್ರಿಗೆ. ಅವ್ರಿಗೆ ಸರ್ ನೋಡಿದ್ರೆ ಖುಷಿ ಪಡ್ತಾರೆ. ಸುದೀಪ್ ಸರ್ಗೆ ನೋಡ್ಬೇಕಂತ ತುಂಬ ಆಸೆ ಇದೆ. ಬರ್ಡೇಲೆಲ್ಲ ಹೋಗೋಕ್ಕೆ ಅಂತ ಟ್ರೈ ಮಾಡಿದ್ದೀನಿ, ಹೋಗೋಕ್ಕಾಗಿಲ್ಲ. ಡ್ಯೂಟಿ ಪ್ರೆಷರ್ ಹಂಗಾಗಿ ಹೋಗೋಕ್ಕಾಗಿಲ್ಲ. ತುಂಬ ತುಂಬ ಅಭಿಮಾನಿ ಅವ್ರಿಗೆ, ತುಂಬ ದೊಡ್ಡ ಅಭಿಮಾನಿ. ದೊಡ್ಡ ಅಭಿಮಾನಿ. ಚಿಕ್ಕದ್ರಿಂದನೂ ಅವ್ರ ಅಭಿಮಾನಿ. ಆದರೆ ಅವ್ರ ಅಭಿಮಾನಿ ಅಂತ ನಾನು ಎಲ್ಲೂ ಹೊರಗಡೆ ಎಲ್ಲೂ ಹೇಳ್ಕೊಂಡಿಲ್ಲ. ಅವ್ರ ಬಗ್ಗೆ ಆಗಿ ದೊಡ್ಡದಾಗೇನು ಗಲಾಟೆ ಮಾಡೋದಾಗಲಿ ನಾನು ಅವ್ರ ಅಭಿಮಾನಿ ಅಂತ ಆ ಥರ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವ್ರೇನಿದ್ರು ಇಲ್ಲೇ ಇಟ್ಕೊಂಡಿದ್ವಿ, ಇಲ್ಲೇ ಅದು. ಅವ್ರದ್ದು ಯಾವ ಸಾಂಗ್ ಇಷ್ಟ? ಸಾಂಗು ಎಲ್ಲ ಮೂವಿಲಿ ಇಷ್ಟ. ಯಾವ್ದಾದ್ರು ಒಂದು ಸಾಂಗ್ ಹೇಳಿ ನೋಡೋಣ. ಸಾಂಗು ಚಂದಕ್ಕಿಂತ ಚಂದ ನೀನು ಸುಂದರ. ಯಾರಿಗೋಸ್ಕರ? ಸಾಂಗು ಇದನ್ನು ಹಾಡ್ತಿದ್ದ ಮೊದಲು ನಿಮ್ಮ ಮಿಸಸ್ ನೇಮ್? ರಶ್ಮಿಕಾಂತ್. ಅವ್ರಿಗೋಸ್ಕರ ಏನು ಹೇಳ್ತೀರಾ? ಅವ್ರಿಗೋಸ್ಕರ ಅವ್ರಿಗೆ ಸರ್ಕಾರ ಅಭಿಮಾನಿ. ಥ್ಯಾಂಕ್ ಯು. ಕೊಚ್ಚೋ ನಾಯಿನೇ ಹುಟ್ಟಿನ ಈ ಥರ ಅಟ್ಟಾಡಿಸ್ಕೊಂಡು ಕೊಚ್ಚೋನ್ ನಾನು. ಬಾರ್ಡ್ರ್ ಹಾಕೊಂಡು ಬಾಳೋದು ನೀನು, ಶಿವಾಜಿನಗರ ಜಯನಗರ ಅಂತ ಬಾರ್ಡ್ರ್ ಹಾಕೊಂಡು ಬಾಳೋದು ನೀನು ಬಿಡ್ತೀನ? ಎನಿ ಏರಿಯಾ ಎನಿ ಸ್ಟೇಟ್. ಫೇವ್ರೆಟ್ ಆಕ್ಟರ್, ಆಕ್ಟ್ರೆಸ್ ಅಥವಾ ಕಾಮಿಡಿಯನ್? ಫೇವ್ರೆಟ್ ಆ್ಯಕ್ಟರ್ ಬಂದು ಸುದೀಪ್ ಇದ್ದಾರೆ, ಹಾಗೂ ಶಂಕರ್ ಆಗಿದ್ದಾರೆ, ಅಪ್ಪು ಇದ್ದಾರೆ. ಆ್ಯಕ್ಟರ್ಸ್ ಬಂದು ರಮ್ಯ ಇದೆ. ಅವ್ರದ್ದು ಯಾವ್ದಾರು ಒಂದು ಡೈಲಾಗ್? ಶಂಕರ್ ನಗರ ಕೂಡ ಹೇಳಿ. ಈ ಯಾವುದೇ ಊರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಆದರೂ ನಾನು ಹೋಗಿ ಸಿದ್ಧ ಇದೆ. ಆದರೆ ಒಂದು ಮಾತು ಹೇಳೋದು, ನನ್ನ ಹೋದ ಕಡೆ ನಾನು ನನ್ನ ಕರ್ತವ್ಯ ನಾನು ಪ್ರಾಣ ಕೊಡೋಕ್ಕೂ ನಾನು ಸಿದ್ಧ ಇದೆ. ಇದು ನನ್ನ ಪ್ರಮಾಣ. ಅವ್ರ ಬಗ್ಗೆ ಶಂಕರ್ ನಾಗ್ ತುಂಬ ಒಳ್ಳೆ ಆಗ್ತಾರೋ, ನಾವು ತುಂಬ ಅವರು ಮಿಸ್ ಮಾಡ್ಕೊತೀವಿ. ಅವ್ರು ಇಲ್ತಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇಂಡಸ್ಟ್ರಿ ಇಂಪ್ರೂವ್ ಆಗೋದು. ನಮಗೆ ತುಂಬ ಇನ್ಸ್ಪೈರ್ ಅಂತರ. ನಾವು ಬೇಕು ನೋಡಿ ಯುವಕರು ಚೆನ್ನಾಗಿ ಆ ಥರ ಬದುಕಬೇಕು ಅನ್ನೋ ಒಂದು ನಿಡ್ಕೊಳ್ಬೇಕು. ನಾವು ಕಂಡಕ್ಟರ್ ಹೋಗ್ತೀವಿ. ಹೇಗಿದೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್? ಹೇಗೆ ಅನಿಸ್ತದೆ ನಿಮ್ಮ ಅನಿಸಿಕೆ ಕಂಡಕ್ಟರ್ ಆಗಿ? ಓಕೆ, ಕಂಡಕ್ಟರ್ ಆಗಿ ಚೆನ್ನಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿ ನಮಗೆ ಸಂಬಳ ಕೊಡ್ತಾರೆ. ನಾವು ಅದಕ್ಕೆ ತಕ್ಕನಾಗಿ ನಾವು ದುಡಿತೀವಿ. ನಮ್ಮ ಫ್ಯಾಮಿಲಿ ಚೆನ್ನಾಗಿ ನಡ್ಕೊಡ್ತಾರೆ. ಹೇಗಿದೆ ಕಷ್ಟ? ಹೇಗಿದೆ ಕಷ್ಟ? ಈಗ ನಾರ್ಮಲ್ ಅವೆಲ್ಲ ಕಷ್ಟ ಸುಖ ಇದ್ದೇ ಇರ್ತದೆ, ಎಲ್ಲ ಡಿಪಾರ್ಟ್ಮೆಂಟ್ ಇದ್ದೇ ಇರ್ತದೆ. ನಾವು ಅದನ್ನು ಫೇಸ್ ಮಾಡಲೇಬೇಕು. ಅದಕ್ಕೆ ಕಷ್ಟ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದು, ಅದನ್ನು ಫೇಸ್ ಮಾಡಲೇಬೇಕು. ಓಕೆ ಸರ್, ಥ್ಯಾಂಕ್ ಯು.